ಕಾಂಗ್ರೆಸ್ನಲ್ಲಿ ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಅವರೇ ಸ್ಪ್ಲಿಟ್ ಆಗಿ ಸರ್ಕಾರ ಬೀಳ್ಸಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋ ಕಾರಣ ಒಂದು ವೇಳೆ ಜೈಲಿಗೆ ಹೋಗೋ ಸನ್ನಿವೇಶ ಬಂದರೆ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದರೆ ಅಲ್ಲಿ ಬೇರೆಯವರು ಹತ್ತುವ ಸನ್ನಿವೇಶದಲ್ಲಿ ಸರ್ಕಾರ ಬೀಳಬಹುದು. ಹೀಗಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ವಾರ್ನಿಂಗ್ ಕೊಡ್ತಾವ್ರೆ. ವಾರ್ನಿಂಗ್, ರಾಜ್ಯಪಾಲರ ಮುಂದೆ ಶಾಸಕರನ್ನ ಪರೇಡ್ ಮಾಡ್ತೀವಿ ಅಂತ. ರಾಜ್ಯಪಾಲರ ಮುಂದೆ ಯಾರು ಪರೇಡ್ ಮಾಡೋರು ಅವ್ರ ತಲೆನೇ ಕೆಡಿಸ್ಕೊಳ್ಳೋದು ರಾಜ್ಯಪಾಲರು. ಬಟ್ ಸತೀಶ್ ಜಾರಕಿಹೊಳಿ ವಾರ್ನಿಂಗ್ ಕೊಡ್ತಾರೆ. ಕರ್ನಾಟಕ ಸರ್ಕಾರ ಪತನ ಆದರೆ ತೆಲಂಗಾಣ ಸರ್ಕಾರ ಕೂಡ ಪತನ ಆಗುತ್ತೆ ಅಂತ ವಾರ್ನಿಂಗ್ ಅವರು ರಾಜ್ಯಪಾಲರು ಕೊಡ್ತಾರೋ ಹೈಕಮಾಂಡ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸನ್ನಿವೇಶ ಬಂದೆ ಕರ್ನಾಟಕ ಸರ್ಕಾರ ಬೀಳುತ್ತೆ, ತೆಲಂಗಾಣ ಸರ್ಕಾರ ಬೀಳುತ್ತೆ, ರಾಜ್ಯಪಾಲರಿಗೆ ತೆಲಂಗಾಣ ಕಟ್ಕೊಂಡೇನಾಗಬೇಕು, ನಿಮ್ಮನೆ ಬರ ಅಂತಾರೆ. ಬಟ್ ಸತೀಶ್ ಜಾರಕಿಹೊಳಿ ಅವರ ದಾಟಿ ರಾಜ್ಯಪಾಲರಿಗಿಂತ ಹೈಕಮಾಂಡ್ಗೆ ವಾರ್ನಿಂಗ್ ಕೊಟ್ಟಂಗೈತಿ. ಇಲ್ಲಿ ಶಾಸಕರನ್ನ ರಾಜ್ಯಪಾಲರ ಮುಂದೆ ಪೆರೇಡ್ ಮಾಡ್ರೆ ಅವ್ರದ್ದೇನಂತೆ, ಅಯ್ಯೋ ಮೂಡಾದಲ್ಲಿ ಕ್ಲೀನ್ ತಗೊಳ್ಳಿ ಬನ್ನಿ ಮತ್ತೆ ಪ್ರಮಾಣವಚನ ತಗೊಳ್ಳಿ ಅಂತಾರವ್ರು. ಇಲ್ಲ ಜೈಲ್ಗೆ ಹೋಗಿ ಇಟ್ಕೊಂಡೆ ಸಿ ಎಂ ಕಡೆ ಅವರೇನು ರಾಜೀನಾಮೆ ಕೊಡಿ ಅಂತ ರಾಜ್ಯಪಾಲರು ಕೇಳಿಲ್ಲ. ರಾಜ್ಯಪಾಲರು ನಿಮಗೆ ಬಹುಮತ ಇಲ್ಲ ರಾಜೀನಾಮೆ ಕೊಡಿ ಅಂತ ಪೆರೇಡ್ ಮಾಡಬೇಕು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟವ್ರೆ. ಪೆರೇಡ್ ಮಾಡಿದ್ರೆ ಏನು ಪ್ರಯೋಜನ? ಬಟ್ ಇಲ್ಲಿ ನನಗೆ ಕಾಣ್ತಿರೋದೇನು, ಅವ್ರು ಹೇಳ್ತಾರೆ JDS BJP CM ಮೋರ್ಚಸ್ಗೆ ಮಸಿ ಬಳಿಯಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ ಪರೇಡ್ ಮಾಡ್ತೀವಿ ಅಂತ, ಹಸಿರುಗೊಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಪರೇಡ್ ಮಾಡ್ತೀವಿ ಅಂತ. CM ಬದಲಾದರೆ ತೆಲಂಗಾಣ ಮೇಲೂ ಪರಿಣಾಮ, ಸಿದ್ದುಗೆ ತೊಂದರೆ ಆದರೆ ತೆಲಂಗಾಣ ಸರ್ಕಾರ ಪತನ, ಸಿದ್ದರಾಮಯ್ಯರನ್ನ ನಾವೆಲ್ಲ ಉಳಿಸಿಕೊಳ್ಬೇಕು, ಸರ್ಕಾರ ಬೆಳೆಸಲು ಬಿಜೆಪಿಗೆ ಅವಕಾಶ ನೀಡಬಾರ್ದು. ಅಯ್ಯೋ ದೇವ್ರೆ, ರಾಜ್ಯಪಾಲರು ಬಹುಮತ ಸಾಬೀತು ಮಾಡಿ ನಿಮಗೆ ಬಹುಮತ ಇಲ್ಲ ಅಂದ್ರೆ ರಾಜ್ಯಪಾಲರ ಮುಂದೆ ಪರೇಡ್ ಮಾಡಬೇಕು. ಕರ್ನಾಟಕ CM ರಾಜೀನಾಮೆ ಕೊಟ್ಟು ತೆಲಂಗಾಣ ಸರ್ಕಾರ ಪತನ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಾರ್ನಿಂಗ್ ಹೈಕಮಾಂಡ್ ಕೊಟ್ಟಂಗೈತೆ. ರಾಜ್ಯಪಾಲರಿಗೆ ನಂಗೆ ಕಾಣ್ತಾ ಇಲ್ಲ. ರಾಜ್ಯಪಾಲರಿಗೆ ವಾರ್ನಿಂಗ್ ಅಂತ ನನ್ಗೆ ಅನಿಸ್ತಾನೆ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ವಾರ್ನಿಂಗ್ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂಗೈತೆ. ಸಿದ್ದರಾಮಯ್ಯ ಅವರ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ಹೌದು. ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋಗ್ಬಿಟ್ಟು ಮುಖ್ಯಮಂತ್ರಿ ಆಗಿಲ್ವಾ ಇನ್ನೂ? ಹೌದು. ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು ರಾಜೀನಾಮೆ ಕೊಡಿದ್ರೆ ರಾಜೀನಾಮೆ ಕೇಳೋದು ಯಾರಾಗ? ಹೈಕಮಾಂಡ್. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಇಲ್ಲಿ ಪತನ ಆಗುತ್ತೆ, ತೆಲಂಗಾಣ ಆಗುತ್ತೆ ಅನ್ನೋದು ಅವ್ರ ದಾಟಿ. ರಾಜ್ಯಪಾಲರು ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅಂತ ಕೇಳ್ತಿಲ್ಲ, ಬಹುಮತ ಸಾಬೀತು ಮಾಡಿ ಅಂತ ಕೇಳ್ತಿಲ್ಲ, ಪೆರೇಡ್ ಮಾಡಿ ಏನು ಪ್ರಯೋಜನ? ಸೊ ಹಾಗಾಗಿ ರಾಜ್ಯಪಾಲರಿಗೆ ವಾರ್ನಿಂಗ್ ಕೊಡೋ ದಾಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ವಾದ. ಎಸ್ ವಿನಾಯಕ್, ನಿಮ್ಮ ವಾದ ಏನು ಸರ್? ಅವರು ಹೇಳೋದು ಇನ್ನೊಂದು ದಾಟಿ ಏನಂದ್ರೆ, ತಮಿಳುನಾಡು ಮತ್ತೆ ಕೋಲ್ಕತ್ತಾ ಇದು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಕೂಡ ಸೇಮ್ ಹೆಂಗೆ ಸಿಚುವೇಶನ್ ಇದೆ, ಅಲ್ಲಿ ಕೂಡ ಹಂಗೆ ರಾಜ್ಯಪಾಲರು ಹೊಸ ಸರ್ಕಾರ, ಅದೇ ಸಿಚುವೇಶನ್ ಕರ್ನಾಟಕದಲ್ಲಿದೆ. ಅದೇ ಕಾರಣಕ್ಕೆ ಈಗ 9 ಬಿಲ್ ಅನ್ನ ವಿಧೇಯಕಗಳು ಸರ್ ವಾಪಸ್ ಕಳಿಸಿದ್ರು ರಾಜ್ಯಪಾಲರು. ಇದೇ ಒಂದು ವಿಚಾರದಲ್ಲಿ ಈಗ ಮುಂದೆ ಏನಾರ ಆದ್ರೆ ನಾವು ಪೆರೇಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಸರ್ ಈಗ ರಾಜಕೀಯ ಆಗ್ತಿರೋದಲ್ಲಿ. ಬಟ್ ಸರ್ಕಾರವನ್ನ ರಾಜ್ಯಪಾಲರ ಮೂಲಕ ಬಿಜೆಪಿ ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡ್ತಿದೆ, ಹುನ್ನಾರ ಮಾಡ್ತಿದೆ. ಇದೇ ಮುಂದುವರೆದ್ರೆ ನಾವು 136 ಶಾಸಕರು ರಾಜಭವನಕ್ಕೆ ಹೋಗ್ತೀವಿ, ಪೆರೇಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಲಿ, ಬಟ್ ಅದೇ ಇವ್ರು ಅಲ್ಲಿ ಯಾಕೆ ಮಾಡಬೇಕು ಅನ್ನುವಂಥದ್ದು. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡಿದ್ರೆ ಮುಗೀತು. ಅದೇ ಸರ್ ರಾಜಕೀಯಲ್ಲಿ. ಈ ನಡುವೆ ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡೋರು CM, ಯಾವ ವಿಚಾರಕ್ಕೆ ಮಾಡಿದ್ದಾರೆ ಅನ್ನೋದು ಕುತೂಹಲ. ಇಲ್ಲ, ಅವ್ರಿಗೆ ಹೇಳಿದ್ದಾರೆ ಹಿಂಗೆ ನಾನೇನು ತಪ್ಪು ಮಾಡಿಲ್ಲ ಅಂತೆಲ್ಲ ತಗೊಂಡೋಗಿ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರ ಲೆಕ್ಕಾಚಾರ ಏನು, ಹೈಕಮಾಂಡ್ ರಾಜೀನಾಮೆ, ಇಲ್ಲಿ ರಾಜ್ಯಪಾಲರು ರಾಜೀನಾಮೆ ಕೇಳಲ್ಲ. ಹೌದು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗತ್ತೆ. ರಾಜ್ಯಪಾಲರು ಅಲ್ಲೇ ಆಚೆ ಹಾಕ್ಬಿಟ್ಟವ್ರು ಪ್ರಾಸಿಕ್ಯೂಷನ್ ಅಂತ ಅಂದ್ಬಿಟ್ಟು ನಿರ್ಧಾರ ಹಾಕ್ಬಿಟ್ಟವ್ರೆ. ಇನ್ನೇನಿಲ್ಲ, ರಾಜ್ಯಪಾಲರು ಇನ್ನೇನು ಕೆಲಸ ಇಲ್ಲ. ಕೋರ್ಟು ಸರ್ಕಾರ ಅಷ್ಟೇ ಈಗ ಅಲ್ವಾ? ಹೌದು. ಜಡ್ಜು FIR ಆದ್ಮೇಲೆ ಅನುಮತಿ ಕೊಟ್ಟ ಮೇಲೆ ಬೇಲ್ ಆಗೋರ್ಗೆ ಅರೆಸ್ಟ್ ಮಾಡ್ಲೇಬೇಕಲ್ಲ. ಹೌದು. ಬಟ್ ಆ ಕಾರಣಕ್ಕೆ ಮುಜುಗರ ಆಗುತ್ತೆ. ರಾಜ್ಯಪಾಲರದ್ದು ಏನೂ ಇಲ್ಲ, ಈಗ ಮುಗಿದೋಯ್ತು, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಯ್ತು, ವಾಪಸ್ ತಗೊಳ್ಳಲ್ಲ ಅಷ್ಟೇ. ವಾಪಸ್ ತಗೊಳ್ಳಲ್ಲ ರಾಜ್ಯಪಾಲರು. ಆದ್ರೆ ಹೈಕಮಾಂಡ್ ತಾನೆ ರಾಜೀನಾಮೆ ಕೊಡಬೇಕಾಗಿರೋದು. ಪಕ್ಷಕ್ಕೆ ಮುಜುಗರ ಆಗತ್ತೆ ರಾಜೀನಾಮೆ ಕೊಡಿ. ಹಾಗಾಗಿ ರಾಜ್ಯಪಾಲರ ಹೆಸರಿನಲ್ಲಿ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ವಾರ್ನಿಂಗ್ ಕೊಡ್ತಾವ್ರೆ ಅಂತ ಅನ್ಸುತ್ತೆ ನನಗೆ. ನೀವು ಓದತಾನೆ ಹೇಳ್ತಾರಲ್ಲ? ಹೌದು ಸರ್. ನೀವು ನಿಮ್ಗೆ ಅನ್ಸುತ್ತೆ? ಹೌದು, ಹಾಗೆ ಅನ್ಸುತ್ತೆ. ಹೇಳ್ತಾರೆ ಬಿಜೆಪಿ ಅವರು ಸರ್ಕಾರವನ್ನು ಹಸಿರುಗೊಳಿಸೋ ಕೊಟ್ಟಿದ್ದಾರೆ, ನಾವು ಬಿಡಲ್ಲ, ಪರೇಡ್ ಮಾಡ್ತೀವಿ. ಇನ್ನೊಂದು ಹೇಳ್ತಾರೆ, ಅದೇ ಸಿದ್ದರಾಮಯ್ಯ ಸರ್ಕಾರ ಬಿತ್ತು ಅಂದ್ರೆ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ. ಒಂದಕ್ಕೊಂದು ಲಿಂಕ್ ಇಲ್ಲ ಸರ್. ರಾಜ್ಯಪಾಲರಿಗೆ ತೆಲಂಗಾಣ, ಅವ್ರು ಕರ್ನಾಟಕದ ರಾಜ್ಯಪಾಲರಿಗೆ ಪ್ರದೀಪ್ ಕುಮಾರ್
TJ ಅಬ್ರಾಹಂ, ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟವ್ರೆ ಮೂಡಾದಲ್ಲಿ ಹಗರಣದಲ್ಲಿ ಇವ್ರದ್ದು ಶಾಮೀಲಾಗಿದ್ದಾರೆ ಅಂತ. ಅವ್ರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಬಹುಮತ ಸಾಬೀತು ಮಾಡಿ ಅಂತ ಕೇಳಲಿಲ್ಲ ರಾಜ್ಯಪಾಲರು. ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅಂತ ಕೇಳಿಲ್ಲ ರಾಜ್ಯಪಾಲರು. ಕರೆಕ್ಟ್. ನೀವು ತಪ್ಪು ಮಾಡಿದ್ರಿ ಜೈಲಿಗೆ ಹೋಗಿ ಅಂತ ಹೇಳಿಲ್ಲ ರಾಜ್ಯಪಾಲರು. ಪ್ರಾಸಿಕ್ಯೂಷನ್ ಅನುಮತಿ. ಹೌದು. ರಾಜ್ಯಪಾಲರು ಹೆಂಗ್ ಕಾರಣ ಆಗ್ತಾರೆ ಇದಕ್ಕೆ? ಸಾಧ್ಯ ಇಲ್ಲ. ವಾರ್ನಿಂಗ್ ಯಾರಿಗೆ? ಹೈಕಮಾಂಡ್ ಇರ್ಬೇಕು ಸರ್, ಅಷ್ಟೇನೇನಿಲ್ಲ. ತಾವೇನ್ ಹೇಳ್ತೀರಿ? ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೂಡ ತೆಲಂಗಾಣ ಸರ್ಕಾರ ಕೂಡ ಬೀಳುತ್ತೆ ಅಂತ ಪೆರೇಡ್ ಮಾಡ್ತೀವಿ ರಾಜ್ಯಪಾಲರ ಮುಂದೆ ಶಾಸಕರನ್ನ ಹೇಳ್ತಾರೆ. ರಾಜ್ಯಪಾಲರ ಮುಂದೆ ಶಾಸಕರ ಪೆರೇಡ್ ಮಾಡುವಂತ ಅವಶ್ಯಕತೆ ಇದೆಯಾ? ರಾಜ್ಯಪಾಲರ ಬಹುಮತ ಸಾಬೀತು ಮಾಡಿ ಸಿದ್ದರಾಮಯ್ಯನವರಿಂದ ಪೆರೇಡ್ ಮಾಡಬೇಕು. ಹೌದು. ಸೊ ಹಾಗಾಗಿ ಈ ಬಗ್ಗೆ ತಾವೇನ್ ಹೇಳ್ತೀರಿ? ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾ? ಕೊಟ್ರೆ ತೆಲಂಗಾಣದಲ್ಲಿ ಸರ್ಕಾರ ಬಿದ್ದೋಗುತ್ತಾ? ರಾಜ್ಯದಲ್ಲೂ ಸರ್ಕಾರಕ್ಕೆ ಸಮಸ್ಯೆ ಇದೆಯಾ? ಸಿದ್ದರಾಮಯ್ಯ ನಂತರ ಯಾರಾಗ್ತಾರೆ ಮುಖ್ಯಮಂತ್ರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.